ಮುಂದಿನ ಪ್ರಶಸ್ತಿ ಬೆಸ್ಟ್ ಡೆಬ್ಯೂಟಾಂಟ್ ಆಕ್ಟರ್ ಕನ್ನಡ and the nominees are ಪ್ರಜ್ವಾಲ್ ಬಿಪಿ ಫಾರ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಪ್ರವೀರ್ ಶೆಟ್ಟಿ ಫಾರ್ ಸೈರನ್, ರಾಜೇಶ್ ಧ್ರುವ ಫಾರ್ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ, ಶಿಶಿರ್ ಬೈಕಡಿ ಫಾರ್ ಡೇರ್ ಡೆವಿಲ್ ಮುಸ್ತಫಾ, ಶ್ರೀಯನ್ ಮೈಸೂರು ಫಾರ್ ಬೆಂಬಿದಾದ ನಾವಿಕಾ. ಈ ಅವಾರ್ಡ್ ಅನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಅನುಷಾ ರಾಯ್ ಅಂಡ್ ಸುಪರ್ಣ್ ವರ್ಮಾ ಅವ್ರನ್ನ. And the best debutant actor Kannada goes to Shishir Baikadi for Daredevil Mustafa. ಮೊದಲನೇದಾಗಿ ಸೈಮಾಗೆ ಥ್ಯಾಂಕ್ ಯು ಈ ಅವಾರ್ಡ್ ಕೊಟ್ಟಿದ್ದಕ್ಕೆ, ಮತ್ತು ಎಲ್ಲ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಡೇರ್ ಡೆವಿಲ್ ಮುಸ್ತಫಾಗೆ ನೆಕ್ಸ್ಟ್ ಲೆವೆಲ್ ಪ್ರೀತಿ ತೋರಿಸಿದ್ದೀರಾ. ಆ್ಯಂಡ್ ನನ್ನ ಟೀಮ್ ಶಶಾಂಕ್ ಅಣ್ಣ ಪ್ರತಿಯೊಂದು ಹಂತದಲ್ಲೂ ನನ್ನ ಮೋಲ್ಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಶಶಾಂಕ್ ಅಣ್ಣ ಆ್ಯಂಡ್ ಟೀಮ್ DDM. ಮತ್ತು ಡಾಲಿ ಧನಂಜಯ್ ಅವರು, ಅಣ್ಣ ಥ್ಯಾಂಕ್ ಯು, ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ತುಂಬ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮುಂದಿನ ಪ್ರಶಸ್ತಿ ಬೆಸ್ಟ್ ಡೆಬ್ಯೂಟಾಂಟ್ ಪ್ರೊಡ್ಯೂಸರ್ ಕನ್ನಡ, ನಾಮಿನೀಸ್ ಯಾರು ಅಂತ ನೋಡೋಣ. ಅಭುವನಾಸ ಕ್ರಿಯೇಷನ್ಸ್ ಫಾರ್ ಕೈವಾ, ಆಪಲ್ ಬಾಕ್ಸ್ ಪ್ರೊಡಕ್ಷನ್ ಫಾರ್ ಸ್ವಾತಿ ಮುತ್ತಿನ ಮಳೆಹನಿಯೇ, ಗುಲ್ಮೊಹರ್ ಫಿಲ್ಮ್ಸ್, ವರುಣ್ ಸ್ಟುಡಿಯೋಸ್ ಫಾರ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, PB ಸ್ಟುಡಿಯೋಸ್ ಅಂಡ್ ಅನ್ವಿತ್ ಸಿನಿಮಾಸ್ ಫಾರ್ ತತ್ಸಮ ತದ್ಭವ, ಸಂಡೇ ಸಿನಿಮಾಸ್ ಫಾರ್ ಹೊಂದಿಸಿ ಬರೆಯಿರಿ. And the winner for the best debutant producer Kannada goes to Abhuvanasa Creations for Kaiva. First, I would like to say thanks to Saima because the lovely movie was our first project in Abhuvanasa Creations. ನಮ್ಮ ಒಂದು ಮನಸ್ಥಿತಿ ಹೆಂಗಿತ್ತು ಅಂದರೆ 16 ಸಿನಿಮಾಗಳ ಸ್ಟೋರಿಗಳನ್ನ ಕೇಳಿ ಈ ಸ್ಟೋರಿನ ಮೂವಿ ಮಾಡೋಣ ಅಂತ ಡಿಸೈಡ್ ಮಾಡಿ, ಕಂಟೆಂಟ್ ಏನು ಕೇಳುತ್ತೆ, ಟೆಕ್ನಿಷಿಯನ್ಸ್ ಏನು ಕೇಳ್ತಾರೆ, ಕಂಪ್ಲೀಟ್ ಫ್ರೀಡಮ್ ಕೊಟ್ಟು ಒಂದು ಸಿನಿಮಾನ ಮಾಡಮ್ಮ. ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ಮ ರಿಲೇಷನ್ಸು ಫ್ರೆಂಡ್ಸ್ ಸರ್ಕಲ್ ನೋಡಿದವರು ಸಿನಿಮಾ ಚೆನ್ನಾಗೈತೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ರೆ ಸಾಕು ಅಂತ ಅನ್ಕೊಂಡು ಈ ಸಿನಿಮಾನ ಮಾಡಿದ್ದು. ಬಟ್ ಫೈನಲಿ ಸಿನಿಮಾ ರಿಲೀಸ್ ಆಯಿತು, ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಯಿತು, ನಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಯಿತು, ಜೊತೆಗೆ ಇವಾಗ ಅವಾರ್ಡ್ ಕೂಡ ಬಂದಿದೆ. ತುಂಬ ಥ್ಯಾಂಕ್ ಯು. ನನಗೆ ಕಂಗ್ರ್ಯಾಚುಲೇಷನ್ ಸರ್, ಬಹಳ ಉತ್ತಮ ಗುಣಮಟ್ಟದ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ. ಐ ಥಿಂಕ್ ಇನ್ನೂ ಬಹಳಷ್ಟು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಬರ್ತಾ ಇದೆ. ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಪ್ರೊಡ್ಯೂಸರ್ಗೆ ಒಂದು ಅವಾರ್ಡ್ ಕೊಟ್ಟು ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಮ್ಮದು ಮೊದಲನೇ ಸಿನಿಮಾ ಇದಾಗಿರೋದ್ರಿಂದ ಮತ್ತು ಲವ್ಲಿ 2ನೇ ಸಿನಿಮಾ. ಸೊ ನಮ್ಮ ಸಂಸ್ಥೆಯಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡೋದಕ್ಕೆ ತುಂಬ ಪ್ರಯತ್ನ ಪಡ್ತೀವಿ. ಇದೊಂದು ಮೋಟಿವೇಶನ್ ಸಿಕ್ಕಿದೆ. ಥ್ಯಾಂಕ್ ಯು ಸೈಮಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅನುಷಾ ಅವರೇ, ಸುಪರ್ಣ ಅವರೇ. Thank you Anusha, thank you Suparn. Next are Saima 2024 powered by Airtel Extreme Fiber and Swastiks, co-presented by Confident Group in association with Honor Homes, Denon, Let's Go Holidays, Confirm Ticket, Smacks and Little Master. Rishi, next award category ಏನು? ನೋಡ. ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್. ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಏವಿನ ನೋಡ್ಕೊಂಡು ಬರೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ಬೆಳ್ಳಿ ಪರದೆಯ ಮೇಲೆ ತನ್ನ ಅಭಿನಯ ಹಾಗೂ ಸಾಟಿ ಇಲ್ಲದ ಸೌಂದರ್ಯ ಹಾಗೂ ನೃತ್ಯದ ಮೂಲಕ ಸಿನಿ ರಸಿಕರ ಹೃದಯಕ್ಕೆ ಲಗ್ಗೆ ಇಟ್ಟಿರುವ ನಟಿ ತಮನ್ನಾ ತನ್ನ ಒಂದು ಸ್ಮೈಲ್ನಿಂದ ನೋಡುಗರ ಹೃದಯದಲ್ಲಿ ಬಣ್ಣದ ಚಿತ್ತಾರಗಳನ್ನು ಮೂಡಿಸಿ ಎಲ್ಲವನ್ನೂ ಮತ್ತಷ್ಟು ಸುಂದರ ಮಾಡುವ ಮೋಹಕ ತಾರೆ ತಮನ್ನಾ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗಳ ಕರಿಯರ್ ತುಂಬಾ ಕಮ್ಮಿ ಎನ್ನುತ್ತಾರೆ. ಆದರೆ 20 ವರ್ಷಗಳಿಂದ ಪ್ರೇಕ್ಷಕರಲ್ಲಿ ಅದೇ ಕ್ರೇಜ್, ಅದೇ ಜನಪ್ರಿಯತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಿರುವುದು ಕೇವಲ ತಮನ್ನಾಗೆ ಮಾತ್ರ. ಅಭಿನಯದೆಡೆಗಿನ ತಮನ್ನಾಳ ಬದ್ಧತೆ, ವೃತ್ತಿಪರತೆ ಬಗ್ಗೆ ಸ್ಟಾರ್ಸ್ ಹಾಗೂ ಸ್ಟಾರ್ ಡೈರೆಕ್ಟರ್ಸ್ ಕೂಡ ಹೊಗಳುತ್ತಾರೆಂದರೆ ಸಿನಿಮಾದೆಡೆಗಿನ ಆಕೆಯ ಉತ್ಸಾಹವನ್ನು ಅಲ್ಲಗಳೆಯುವಂತಿಲ್ಲ. ಹಾಗೂ ಅಭಿನೇತ್ರಿ ತಮನ್ನಾರನ್ನು ಸೈಮಾ ಹೆಮ್ಮೆಯಿಂದ ಅಭಿನಂದಿಸಿ ಗೌರವಿಸಿ ಸಂಭ್ರಮಿಸುತ್ತಿದೆ.
right now holding the honor that Saima had planned for me, which was so beautiful, celebrating 20 years of mine in cinema. And thank you, Saima, for this honor. It means a lot to me, and looks like I'm just gonna have to celebrate tonight. Nexa Saima, brought to you by Nexa, powered by Airtel Extreme Fiber and Swastix, co-presented by Confident Group in association with Honor Homes, Denon, Let's Go Holidays. Confirm tickets, Max, Little Master. Please tell us, what is your idea of unlimited entertainment? Everybody sitting here is unlimited entertainment. That's good. Yeah, understood. After घर जाके entertain कौन करता है? होता कैसा? कैसा entertain होता घर जाने के बाद? हम बम लगा देंगे. सुना आपने? You heard that? More of a mellow person, so I just go home, unwind with my cat, and watch all the kind of movies and also learn different dance forms. So yeah, that's what keeps me entertaining. Also, my siblings fighting is quite entertaining for me. Thank A you. lot of people would I think you relate to didn't that. understand. English ರಾದ್ madam ಕೊಂಚ I'll explain you later. No problem. ಮುಂದಿನ ಕ್ಯಾಟಗರಿಗೆ ಮೂವ್ ಆಗೋಣ. ದಿ ಎಮರ್ಜಿಂಗ್ ಪ್ರೊಡ್ಯೂಸರ್ ಆಫ್ ದಿ ಇಯರ್ ಅವಾರ್ಡ್. And to present this award, let me invite you, Parvati Nair and Sushant. Hello everyone, lovely to be here at Saima and happy to see all of you here and all this talent. All the best to all the winners and nominees. And the winner is Emerging Producer of the Year Kannada goes to PB Studios and Anvit Cinemas for Tat Sama Tat Bhava. ಎಲ್ರಿಗೂ ನಮಸ್ಕಾರ. ಸೈಮಾ ಇಸ್ ಆಲ್ವೇಸ್ ಬೀನ್ ಕೈಂಡ್ ಟು ಮೀ. ದಿಸ್ ಇಸ್ ಮೈ ಥರ್ಡ್ ಸೈಮಾ ಅವಾರ್ಡ್. ನಮಗೆ ಎಸ್ಪೆಷಲಿ ನಮ್ಮ ಫ್ಯಾಮಿಲಿಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸಿನಿಮಾಯಿಂದನೇ ಹೆಸರು, ಸಿನಿಮಾನೇ ದುಡಿಮೆ. ಅದರಿಂದ ನನಗೆ ಬಂದಿರೋ 3 ಅವಾರ್ಡ್ಗಳು ಬೇರೆ ಬೇರೆ ಕ್ಯಾಟಗರಿ ಆಗಿದ್ರು ನಾವು ಸಿನಿಮಾಲಿ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ಇದೇ ಕಾರಣ. ಈ ಸಿನಿಮಾ ನಾವು ಮಾಡಲಿಲ್ಲ, ಅದಾಗದೇ ಅದು ಆಯಿತು. ಇನ್ನೂ ಮುಂದೆ ಇನ್ನು ಸಾಕಷ್ಟು ಸಿನಿಮಾಗಳು, ಸಾಕಷ್ಟು ಕತೆಗಳನ್ನ ಹೇಳಬೇಕು ಅನ್ನೋ ಆಸೆ ಇದೆ. ಅದನ್ನು ಹೇಳ್ತೀವಿ, ಅದ್ರ ತಕ್ಕಂಗೆ ನಾವು ದುಡಿತಾನೆ ಇರ್ತೀವಿ. ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಇದನ್ನೇ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯು ಡಿಸರ್ವ್ ಇಟ್ ಪನ್ನಗ. ಥ್ಯಾಂಕ್ ಯು.